ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಜನಾಕ್ರೋಶ ಯಾತ್ರೆ ನಿರಂತರವಾಗಿ ನಡೀತಾ ಇದೆ. ಇವತ್ತು ಬಾಗಲಕೋಟೆಗೆ ಎಂಟ್ರಿ ಕೊಡ್ತು. ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿಯ ತನಕ ಇರುತ್ತೆ, ಒಂದು ಡಿಸೆಂಬರಲ್ಲಿ ಏನೋ ಒಂದು ಆಗತ್ತೆ ಅಂತೇಳಿ. ಹಾಗಾದರೆ ಏನಾಗುತ್ತೆ? ಇವತ್ತಿನ ಬಾಗಲಕೋಟೆಯಲ್ಲಿ ನಡೆದಿರುವಂಥ ಪ್ರತಿಭಟನೆ ಹೇಗಿತ್ತು, ಅದರ ಒಂದು ವರದಿ ನಿಮ್ಮ ಮುಂದೆ. ಒಂದೆಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಹೊರಟ ಮೆರವಣಿಗೆ, ಇನ್ನೊಂದೆಡೆ ಎತ್ತಿನ ಬಂಡಿಗಳ ಮೆರವಣಿಗೆ. ಈ ಎಲ್ಲ ದೃಶ್ಯಾವಳಿಗಳಿಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ನಗರದಲ್ಲಿ ನಡೆದ ಬಿಜೆಪಿ ಜನಾಕ್ರೋಶ ಯಾತ್ರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆಯ ರಣ ಕಹಳೆ ಮೊಳಗಿದೆ. ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಎತ್ತಿನ ಬಂಡಿಯಲ್ಲಿ ನಿಂತು ಬಾರುಕೋಲು ಹೊಡೆಯುವ ಮೂಲಕ ವಿಜಯೇಂದ್ರ ಅವರು ಯಾತ್ರೆಗೆ ಚಾಲನೆ ನೀಡಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಯಾತ್ರೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ರು. ಈ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಅವರು ಕಾಯಕತ್ತಾರ, ಇವರು ಕಾಯಕತ್ತಾರ. ಸಿದ್ದರಾಮಯ್ಯನಂತನ ಆದಷ್ಟು ಅಧಿಕಾರ ಮುಂದುವರಿಸಬೇಕಂತಾರ. ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಆ ಕುರ್ಚಿ ಹಿಡಿಬೇಕಂತಾರ. ಆ ಟೈಮ್ ಎಲ್ಲಿ ಫಿಕ್ಸ್ ಆಗಿದೆ? ನವೆಂಬರ್ ಡಿಸೆಂಬರ್ ಫಿಕ್ಸ್ ಆಗಿದೆ. ನೀವು ನೋಡ್ತಾ ಇದ್ರಿ, ಬರೆದು ಕೊಡ್ತೀನಿ ನಾನು. ನವೆಂಬರ್ ಡಿಸೆಂಬರ್ದಲ್ಲಿ ಆ ಟೈಮ್ ಬಾಂಬ್ ಸ್ಫೋಟ ಆಗ್ತದೆ, ಈ ಸರ್ಕಾರ ಮರಿ ಹೋಗ್ತದೆ. ಅದಕ್ಕೆ ಅಮಿತ್ ಶಾ ಮೋದಿ ಅವರು ಬೇಕಾಗಿಲ್ಲ. ಈ ಜನಾಕ್ರೋಶ ಮತ್ತು ಕಾಂಗ್ರೆಸ್ಸಿನ ಸಂಘರ್ಷ ಅದೇ ಸಾಕು. ಅವರನ್ನೇ ಒಳ ಹೊಡ್ತಾ ನಡೆದ್ರು. ರಾಜ್ಯದಲ್ಲಿರ್ತಕ್ಕಂಥ ದಲಿತರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳ ಬಗ್ಗೆನೂ ಕೂಡ ಕಾಳಜಿ ಇಲ್ಲ. ಬ್ರಿಟಿಷರನ್ನು ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ರು. ಅದೇ ಒಡೆದಾಳುವ ನೀತಿಯನ್ನು ಅನುಸರಿಸ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಾ ಇದ್ದಾರೆ. ಇಂಥ ದರಿದ್ರ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಬೆಲೆ ಏರಿಕೆ ಬಗ್ಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಡೀಸೆಲ್ ಮೇಲೆ ಇವತ್ತು 5.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜನಾಕ್ರೋಶ ಯಾತ್ರೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಬಿಜೆಪಿಯ ಬಡ ರಾಜಕಾರಣ ಕೂಡ ಸದ್ದು ಮಾಡಿತು. ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚೆರಯ್ಯ ಹಾಗೂ ಎಂಎಲ್ಸಿ PH ಪೂಜಾರ್ ಬೆಂಬಲಿಗರ ನಡುವೆ ಬಡ ರಾಜಕಾರಣ ಎದ್ದು ಕಾಣ್ತಾ ಇತ್ತು. ಈ ಇಬ್ಬರು ನಾಯಕರ ಬೆಂಬಲಿಗರು ಪೈಪೋಟಿಗೆ ಬಿದ್ದವರಂತೆ ತಮ್ಮ ತಮ್ಮ ನಾಯಕರ ಪರ ಘೋಷಣೆ ಕೂಗಿದ್ರು. ಪ್ರತ್ಯೇಕ ತಂಡ ಕಟ್ಟಿಕೊಂಡು ವಿಜಯೇಂದ್ರ ಅವರನ್ನ ಸ್ವಾಗತಿಸಲು PH ಪೂಜಾರ್ ಬೆಂಬಲಿಗರು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು. ಎರಡು ಬಣಗಳ ಮುಖಂಡರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒಗ್ಗಟ್ಟಿನ ಮಂತ್ರ ಬೋಧಿಸಿದ್ರು. ದಲಿತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯಘಟ್ಟ ಮುಖ್ಯಮಂತ್ರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜಯೇಂದ್ರ ಅವರಿಗೆ ಭಾರತ್ ಮಾತಾ ಕಿ. ಒಟ್ಟಾರೆ ಬಾಗಲಕೋಟೆಯಲ್ಲಿ ಬಿಜೆಪಿಯ ಜನ ಆಕ್ರೋಶದ ರಣಕಹಳೆ ಮೊಳಗಿದ್ದು, ಯಾತ್ರೆಯ ಮೂಲಕ ಬಿಜೆಪಿ ನಾಯಕರು ವೇದಿಕೆಯ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಇದೆಲ್ಲದರ ನಡುವೆ ಜನಾಕ್ರೋಶ ಯಾತ್ರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಹುರುಪು ತುಂಬಿದೆ. ಸೋಮಶೇಖರ್ ಪೂಜಾರ್, ಬಾಗಲಕೋಟೆ, ಜಿ ಕನ್ನಡ ನ್ಯೂಸ್.